ಇವತ್ತು ಬೆಳಗ್ಗೆ ಲೇಟ್ ಆಗಿದ್ದರಿಂದ ಈ ತಿಂಡಿನ ಮಾಡ್ಕೋಬೇಕಾಯ್ತು. 1 ಕಪ್ಪಷ್ಟು ರಾಗಿ ಹಿಟ್ಟು, 1/4 ಕಪ್ಪಷ್ಟು ಗೋಧಿ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಇದನ್ನು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ದೋಸೆ ಹಿಟ್ಟಿನಗಿಂತ ಇನ್ನೂ ತೆಳ್ಳಗಾಗೋವರೆಗೂ ನೀರು ಹಾಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ಕಾದಿರುವಂಥ ಹೆಂಚು ಮೇಲ್ಗಡೆ ದೋಸೆ ರೀತಿ ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಮುಚ್ಚಿ ಇದನ್ನು 2 ಕಡೆನೂ ಬೇಯಿಸ್ಕೋಬೇಕು. ನಂತರ ಇದನ್ನು ನಾನು ಚಟ್ನಿ ಜೊತೆ ಸರ್ವ್ ಮಾಡಿದೆ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ತಿಂಡಿನ ತಿಂದಿದ್ದಾದ್ಮೇಲೆ ನಾವು ಅಮ್ಮ, ನಾನು ಮತ್ತು ಪಾಪು 3 ಜನನು ಆಟೋದಲ್ಲಿ ಡಿಮಾರ್ಟ್‌ಗೆ ಹೊರಟ್ವಿ. ನನಗೇನು ಗ್ರೋಸರಿ ತಗೊಳ್ಳೋ ಹಾಗಿರ್ಲಿಲ್ಲ. ಬಟ್ ಅಮ್ಮಗ್ ತಗೋಬೇಕಿತ್ತು ಅಂತ ಹೇಳಿ ಅವ್ರ ಜೊತೆ ನಾನು ಹೋಗಿದ್ದೆ ಅಷ್ಟೇನೆ. ಇನ್ನು ಪಾಪುನ ನಾನು ಟ್ರೋಲ್ ಮೇಲೆ ಕುಣಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಇಲ್ಲಿ ಓಡಾಡಿಸ್ದೆ. ಖುಷಿ ಆಗ್ತಾನೇನೋ ಅಂತ ಹೇಳಿ. ಅವ್ನು ಖುಷಿನೇ ಪಡಲಿಲ್ಲ. ನಾವು ಚಿಕ್ಕವರಿರುವಾಗ ನಮ್ಮನ್ನೇನಾದ್ರು ಈ ರೀತಿ ಏನಾದರೂ ಒಂದು ಗಾಡಿ ಮೇಲೆ ಕುಣಿಸ್ಬಿಟ್ಟಿದ್ರೆ ನಮ್ಗೆ ಅದೇ ಒಂಥರ ಖುಷಿ ಅನ್ಸೋದು. ಬಟ್ ಈಗಿನ ಕಾಲ ಮಕ್ಕಳಿಗೆ ಅದೆಲ್ಲ ಎಕ್ಸೈಟ್‌ಮೆಂಟೇ ಇಲ್ಲ. ಇನ್ನು ನೆಕ್ಸ್ಟ್ ನಾವು ಮನೆ ಕಡೆ ಹೊರಟ್ವಿ. ನನಗೇನು ಗ್ರೋಸರಿ ತಗೊಳಂಗಿಲ್ಲ ಅಂತ ಹೋಗಿ ನಾನು ಒಂದು ಸ್ವಲ್ಪ ಗ್ರೋಸರಿ ತಗೊಂಡು ಬಂದಿದ್ದಾಯಿತು. ಪ್ರತಿ ಸಲ ಡಿಮಾರ್ಟ್‌ಗೆ ಹೋದಾಗಲೂ ಹಿಂಗೆ ಆಗುತ್ತೆ. ಏನೋ ಒಂದೆರಡು ವಸ್ತು ತಗೊಬರಕ್ಕೆ ಹೋಗಿ ಅದ್ರ ಜೊತೆ ಇನ್ನೊಂದೆರಡು ವಸ್ತುನ ತಗೊಂಡ್ ಬಂದಿರ್ತೀವಿ. ಸೊ ನಿಮ್ಮ ಜೊತೆನೂ ಹಿಂಗೆ ಆಗುತ್ತಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ.